ಸ್ವರ್ಗವೆಂದರೆ ನನ್ನ ಕಲ್ಪನೆಯಲ್ಲಿ ಮೊದಲು ಮೂಡುವುದಿಷ್ಟೇ. ನನ್ನೂರಿನಲ್ಲಿ ಮುಗಿಲೆತ್ತರಕ್ಕೆ ಮೈಚಾಚಿ ನಿಂತ ಸಹ್ಯಾದ್ರಿ ಶ್ರೇಣಿಗಳ ಹಸಿರ ಸಾಲು, ಬಿಳಿಸಿರಗ ಹೊದ್ದಂತೆ ಕಾಣುವ ಮುಸುಕಿದ ಮಂಜು, ಅವುಗಳ ನಡುವೆ ಹಾಲ ಬೆಳಕಿನಂತೆ ಜಿಗಿದೊಡುವ ಜಲಪಾತ, ಮೈದುಂಬಿ ವರ್ಷ ಪೂರ್ತಿ ನೀಲಿ ಸೀರೆಯುಟ್ಟು ಹರಿಯುವ ನದಿಗಳು. ಅದೇ ನನ್ನೂರು, ನನ್ನ ಕೊಡಗು. ಎಲ್ಲರಿಗೂ ನಮಸ್ಕಾರ. ಸಂಶಿಕಾ ಟಾಕ್ಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಂಜಿನ ನಗರಿ ಮಡಿಕೇರಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆಗೆ ಫ್ಲೈ ಬಸ್ನಲ್ಲಿ ಹೊರಟಿದ್ದೇನೆ. ಯಾಕೆ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಟರ್ಮಿನಲ್ 2ಗೆ ಫೈನಲಿ ಅರ್ಲಿ ಮಾರ್ನಿಂಗ್ 3:15 ಅಷ್ಟೊತ್ತಿಗೆ ನಾನು ತಲುಪಿದೆ. ನನಗೆ ಬೆಂಗಳೂರಿಂದ ಡೆಲ್ಲಿಗೆ ನಾರ್ಮಲ್ ಟರ್ಮಿನಲ್ 1ನಲ್ಲಿ ಕೂಡ ಫ್ಲೈಟ್ ಸಿಗ್ತಿತ್ತು. ಬಟ್ ನನಗೆ ಟರ್ಮಿನಲ್ 2ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರನೇ ನಾನು ಟರ್ಮಿನಲ್ 2ಇಂದ ಇರೋ ಫ್ಲೈಟ್ನ ಬುಕ್ ಮಾಡಿದೆ. ಹಾಗೆ ಟರ್ಮಿನಲ್ 2ಗೆ ಫೈನಲಿ ರೀಚ್ ಆದವು. ನೋಡ್ಬೋದು, ಇದೆಲ್ಲ ನಿಮಗೆ ಕಾಣಿಸ್ತಿರೋದು AC ಡಕ್ಟ್ಗಳು. ಎಷ್ಟು ಸುಂದರವಾಗಿ ಇಲ್ಲಿರುವ ಪ್ರತಿಯೊಂದು ಪ್ಲ್ಯಾಂಟ್ಸ್, ನಿಮಗೇನು ಗ್ರೀನರಿ ಕಾಣ್ತಾ ಇದೆ ಪ್ರತಿಯೊಂದು ಕೂಡ ಲೈವ್ ಪ್ಲ್ಯಾಂಟ್ಸನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅತ್ಯಂತ ಸುಂದರವಾಗಿದೆ. ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಅನ್ನೋದು ಪ್ರಪಂಚದಲ್ಲಿರುವ ಅತ್ಯಂತ ಸುಂದರವಾದ ಏರ್ಪೋರ್ಟ್ಗಳಲ್ಲಿ ಇದು ಕೂಡ ಒಂದು. ತುಂಬ ಜನ ಯೂಟ್ಯೂಬರ್ಸ್, ತುಂಬ ಜನ ಸೆಲೆಬ್ರಿಟೀಸ್ಗಳು ಎಲ್ಲರೂ ಕೂಡ ಟರ್ಮಿನಲ್ 2ಗೆ ಬಂದು ತುಂಬ ಹೊಗಳಿದ್ದಾರೆ. ಈ ಜಲಪಾತ ಥರದ್ದು ಇನ್ಸೈಡ್ ಸೃಷ್ಟಿ ಮಾಡಿರೋದು ನೋಡಿ, ಇದು ನನಗೆ ಟರ್ಮಿನಲ್ 2ನಲ್ಲಿ ಫೇವ್ರೆಟ್ ಸ್ಪಾಟ್ ನಂದು. ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ನನ್ನ ಜೊತೆ ನಾನು ಸೋಲೋ ಟ್ರಾವೆಲ್ ಮಾಡ್ತಿರೋದ್ರಿಂದ ಯಾರೂ ಇರಲಿಲ್ಲ. ಸೊ ಇದರ ಫ್ರೆಂಡ್ ನನಗೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಇದು ಹೀಗೆ ನಮ್ಮ ಕರ್ನಾಟಕದ ಎಲ್ಲ ಕಲ್ಚರ್ಗಳನ್ನು ಅಲ್ಲಿ ಇಟ್ಟು ಏನು ಹೇಳೋದು, ಒಂದು ಮ್ಯೂಸಿಯಂ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು ಟರ್ಮಿನಲ್ 2 ಏರ್ಪೋರ್ಟ್. ಇಲ್ಲಿಂದ ಡ್ಯೂಟಿ ಫ್ರೀ ಇನ್ನು ಸ್ಟಾರ್ಟ್ ಆಗುತ್ತೆ. ನನಗೆ ಈ ಮಧ್ಯದಲ್ಲಿ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಯಿತು. ನನಗೆ ಬ್ಯಾಗಿಂಗ್ ಆಯಿತು, ಲಗೇಜ್ ಕೊಟ್ಟೆ, ಲಗೇಜೆಲ್ಲ ಪ್ರಾಪರ್ ವೆಯ್ಟ್ ಇತ್ತು. ಅದಾದಮೇಲೆ ನನಗೆ ಬೋರ್ಡಿಂಗ್ ಪಾಸ್ ಸಿಕ್ತು. ಬೋರ್ಡಿಂಗ್ ಪಾಸ್ ಆದ ನಂತರ ನಾನು ಸೆಕ್ಯೂರಿಟಿ ಚೆಕಪ್ ಇತ್ತು, ಅಲ್ಲಿಗೆ ಬಂದೆ. ಬಟ್ ನಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರೋ ಟ್ರೇ ಎಲ್ಲ ನನಗೆ ಸಿಕ್ತು. ಬಟ್ ಏನಾದರೂ ನಂದು ಬ್ಯಾಗ್ ಬರ್ತಾನೇ ಇಲ್ಲ. ಎಷ್ಟೊತ್ತಾದರೂ ನಂದು ಬ್ಯಾಗ್ ಬಂದಿಲ್ಲ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಿದ್ದೆ. ಬಟ್ ನನಗೆ ಅರ್ಲಿ ಮಾರ್ನಿಂಗ್ 7:30ಗೆ ಫ್ಲೈಟ್ ಇದ್ದಿದ್ದರಿಂದ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ನಾನೊಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಲೇಟರ್ ಅಲ್ಲಿ ಆಫೀಸರ್ಸ್ ಇದ್ದರು, ಅವ್ರ ಜೊತೆ ಎನ್ಕ್ವೈರ್ ಮಾಡಿದೆ ಈ ಥರ ನಂದು ಬ್ಯಾಗ್ ಬಂದಿಲ್ಲ ಅಂತ. ಸೊ ಅವ್ರು ನನ್ನ ಇನ್ನೊಂದು ಸೆಕ್ಷನ್ಗೆ ಹೋಗೋಕ್ಕೆ ಹೇಳಿದರು. ಅಲ್ಲಿ ಹೋದರೆ ನನ್ನ ಬ್ಯಾಗ್ ಅಲ್ಲಿತ್ತು. ಆ್ಯಂಡ್ ಅಲ್ಲಿ ಆಫೀಸರ್ ಇದ್ದರು. ಅವರು ಏನು ಹೇಳಿದರು ಅಂತ ಹೇಳಿದರೆ, ಬ್ಯಾಗ್ ಕಂಪ್ಲೀಟಾಗಿ ಬ್ಯಾಗಲ್ಲಿ ಏನಿದೆ ಎಲ್ಲವನ್ನು ತೆಗೀರಿ ಅಂತ ಹೇಳಿದರು. ಸೊ ನಾನು ಒಂದೊಂದೇ ಐಟಮನ್ನು ನಂದು ಏನೆಲ್ಲ ಪ್ಯಾಕ್ ಮಾಡಿದೆ ಪ್ರತಿಯೊಂದು ನಂದು ಹ್ಯಾಂಡ್ ಬ್ಯಾಗಲ್ಲಿ ಎಲ್ಲವನ್ನು ತೆಗೆದೆ. ಸೊ ತೆಗೆದಾಗ ಅವ್ರಿಗೆ ಅಲ್ಲಿ ಸಿಸ್ಟಮಲ್ಲಿ ಒಂದು ರೌಂಡ್ ಮಾಡಿ, ಸೆಕ್ಯೂರಿಟಿಯಲ್ಲಿ ಒಂದು ರೌಂಡ್ ಮಾಡಿ ಅವ್ರಿಗೇನೋ ಕಳಿಸಿದ್ರು. ಆ ಐಟಮ್ ಎಲ್ಲಿದೆ ಅಂತ ಅವ್ರು ಹುಡುಕ್ತಾಯಿದ್ರು. ಅದು ಏನಂತ ಹೇಳಿದರೆ, ನಾನು ಮನೆಯಿಂದ ಟರ್ಮಿರೆಂಟ್ ಪೌಡ್ರ್, ನನ್ನ ಅಮ್ಮ, ಬಿಕಾಸ್ ನನ್ನ ಹಸ್ಬೆಂಡ್ ಹತ್ರ ಹೋಗ್ತಿರೋದ್ರಿಂದ ಅಲ್ಲಿ ಕುಕ್ಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಐಟಮ್ಸ್ ಬೇಕಾಗುತ್ತೆ ಅಂತೇಳಿ ಒಂದು ಟರ್ಮಿರೆಂಟ್ ಪೌಡ್ರನ್ನು ನನಗೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಟ್ಟಿದ್ದರು. ದೇ ವರ್ ಸರ್ಚಿಂಗ್ ಫಾರ್ ದ್ಯಾಟ್ ಥಿಂಗ್. ಯಾಕೆಂತ ಹೇಳಿದರೆ ದೇ ಥಾಟ್ ಇದು ಸಮ್ ಕೈಂಡ್ ಆಫ್ ಡ್ರಗ್ಸ್ ಏನಾದರೂ ಇರ್ಬೋದಾ, ಬಿಕಾಸ್ ದೇ ಸಸ್ಪೆಕ್ಟ್ ಎವ್ರಿಥಿಂಗ್ ಅಲ್ವಾ. ಬಿಕಾಸ್ ಏರ್ಪೋರ್ಟಲ್ಲಿ ಯಾರು ಯಾವ ಥರ ಮನುಷ್ಯರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನೇನು ಮಾಡಿದೆ, ನಂದು ನನ್ನ ಹಸ್ಬೆಂಡ್ ಆರ್ಮಿಯಲ್ಲಿರೋದಲ್ಲ, ಸೊ ನನ್ನ ಡಿಪೆಂಡೆಂಟ್ ಕಾರ್ಡ್ ತೋರಿಸಿದೆ. ಈ ಥರ ನಾನು ಆರ್ಮಿ ಕ್ವಾರ್ಟರ್ಸಲ್ಲಿ ಸ್ಟೇ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಕುಕ್ಕಿಂಗೋಸ್ಕರ ನಾನು ಟರ್ಮರೆಂಟ್ ಪೌಡ್ರ್ ತೊಗೊಂಡಿದ್ದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಲೇಟ್ರ್ ಅವ್ರು ಅದನ್ನ ಪೌಡ್ರನ್ನ ಟೇಸ್ಟ್ ಮಾಡಿದರು. ಲೇಟ್ರ್ ಅವ್ರಿಗೆ ಗೊತ್ತಾಯ್ತಿದ್ದು ಟರ್ಮರೆಂಟ್ ಪೌಡರ್ ಅಂತ. ಸೊ ನನ್ನನ್ನು ಅವರು ಓಕೆ, ಇನ್ನು ಈ ಥರ ಇದನ್ನ ಹ್ಯಾಂಡ್ ಬ್ಯಾಗಲ್ಲಿ ಹಾಕಬೇಡಿ, ಈ ಥರ ನೀವು ತರೋದಿದ್ರೆ ಲಗೇಜ್ ಬ್ಯಾಗಲ್ಲಿ ಹಾಕಿ ಅಂತ ಇನ್ಸ್ಟ್ರಕ್ಟ್ ಮಾಡಿದರು. ಮತ್ತು ನನ್ನ ಜೊತೆ ಚೆನ್ನಾಗಿ ಮಾತಾಡಿಸಿ, ಎಲ್ಲಿರೋದು, ಏನು ಮಾಡ್ಕೊಂಡಿರೋದು ಪ್ರತಿಯೊಂದು ನನ್ನ ಬಗ್ಗೆ ವಿಚಾರಿಸಿ, ಹಸ್ಬೆಂಡ್ ಎಲ್ಲಿರೋದು, ಎಲ್ಲಿ ವರ್ಕ್ ಮಾಡ್ತಿರೋ, ಬಿಕಾಸ್ ಅವರು ಯಾರು ಅಲ್ಲಿದ್ದರು ಅವರು ಎಕ್ಸ್ ಆರ್ಮಿ ಅಂತ, ಇವಾಗ ಅಲ್ಲಿ ಕರೆಂಟ್ಲಿ ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿರೋರು. ಸೊ ನನಗೆ ಓಕೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಫೈನಲಿ ನನಗೆ ಹಾಫ್ ಆನ್ ಅವರಲ್ಲಿ ಅದು ಸೆಕ್ಯೂರಿಟಿ ವರ್ಕ್ ಎಲ್ಲ ಮುಗೀತು. ಸೊ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದರೆ, ನೀವು ಈ ಥರ ಎಲ್ಲಾದರೂ ಏರ್ಪೋರ್ಟಿಗೆ ಹೋಗೋದಿದ್ರೆ ನಿಮ್ಮ ಪ್ರತಿಯೊಂದು ಆ ಥರ ಏನಾದ್ರು ಐಟಮ್ಸ್ ಇದ್ದರೆ ಅದನ್ನೆಲ್ಲ ಲಗೇಜ್ಗೆ ಹಾಕಿ, ಹ್ಯಾಂಡ್ ಬ್ಯಾಗಿಗೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಹಾಗೆ ನಾನು ಈ ಸಲ ಏರ್ ಇಂಡಿಯಾ ಫ್ಲೈಟ್ ಬುಕ್ ಮಾಡಿದ್ದೆ. ಏರ್ ಇಂಡಿಯಾದಲ್ಲಿ ನಾನು ಫಸ್ಟ್ ಟೈಮ್ ಇದು ಟ್ರಾವೆಲ್ ಮಾಡ್ತಾ ಇರೋದು. ಏರ್ ಇಂಡಿಯಾದಲ್ಲಿ ಲೆಗ್ ಸ್ಪೇಸ್ ಚೆನ್ನಾಗಿತ್ತು, ಮತ್ತು ಒಂದು ಪಿಲ್ಲೋ ಕೊಟ್ಟಿದ್ದರು, ಇಯರ್ಫೋನ್ ಕೊಟ್ಟಿದ್ದರು. ಮತ್ತು ಏರ್
ಇಂಡಿಯದ್ದು ಮೋಸ್ಟ್ ನನಗೆ ಇಷ್ಟ ಆಗಿದ್ದು ಪಾರ್ಟ್ ಏನಂತ ಹೇಳಿದರೆ, ಅವರು ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ಒಂದೊಂದು ನೃತ್ಯ ಕಲೆಗಳನ್ನು ತಗೊಂಡು ಅದರಲ್ಲಿ ಅವರ ಸೇಫ್ಟಿ ಮೆಷರ್ಸ್ ಅಂದರೆ ಫ್ಲೈಟಿದು ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ಒಂದೊಂದು ಏನು ಹೇಳೋದು ಡ್ಯಾನ್ಸ್ನ ಫಾರ್ಮ್ ಮೂಲಕ ಜನರಿಗೆ ತಿಳಿಯಪಡಿಸೋ ಒಂದು ಇದು ತುಂಬಾ ಚೆನ್ನಾಗಿತ್ತು. ಇದೊಂದು ಐ ಕ್ಯಾಚಿಂಗ್ ಅಂತ ಹೇಳ್ಬೋದು ಈ ಒಂದು ವಿ.ಟಿ. ತುಂಬಾ ಚೆನ್ನಾಗಿತ್ತು. ಇದು ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳ ಪ್ರತಿಯೊಂದು ನೃತ್ಯ ಕಲೆಗಳನ್ನು ಅಳವಡಿಸಿಕೊಂಡು ಈ ವಿಡಿಯೋವನ್ನು ಏರ್ ಇಂಡಿಯಾದವರು ಮಾಡಿದರು. ಏರ್ ಹೋಸ್ಟೆಸ್ಗಳು ಕೂಡ ಆ್ಯಸ್ ಯೂಶ್ವಲ್ ಬ್ಯೂಟಿಫುಲ್ಲಾಗಿ ನಮ್ಮ ಇಂಡಿಯನ್ ಅಟೈರಾದ ಸ್ಯಾರಿಯಲ್ಲೇ ಇದ್ದರು. ತುಂಬಾ ಚೆನ್ನಾಗಿತ್ತು. ಏರ್ ಇಂಡಿಯಾ ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಕಲ್ಚರನ್ನು ಪ್ರಪಂಚದ ಎಲ್ಲ ಜನರಿಗೆ ತಲುಪಿಸೋ ಈ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನಿವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೊರಟಿದ್ದೆ. ಏರ್ ಇಂಡಿಯಾ ನಾನು ಬುಕ್ ಮಾಡಿರೋದ್ರಿಂದ ಏರ್ ಇಂಡಿಯಾದಲ್ಲಿ ನಾವು ಫ್ಲೈಟಲ್ಲಿ ಏನಂತ ಹೇಳಿದರೆ ಫ್ರೀ ಬ್ರೇಕ್ಫಾಸ್ಟ್ ಇರುತ್ತೆ. ನನಗೆ ಫ್ಲೈಟಲ್ಲಿ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಈ ಥರ ಸ್ಕೈ ವ್ಯೂ. ಬಟ್ ಈ ಸಲ ನನಗೇನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ನಾನು ವಿಂಡೋ ಸೀಟೇ ಬುಕ್ ಮಾಡಿದೆ. ಬಟ್ ನಾನು ಮೈಂಡ್ ಮಾಡಿಲ್ಲ ಅದು ನನಗೆ ಫ್ಲೈಟಿನ ಫೆದರ್ ಹತ್ರ ಸಿಗುತ್ತೆ ಅಂತ. ಸೊ ನನಗೆ ಕೆಲವೊಂದು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಇದರಿಂದಾಗಿ. ಸೊ ಐ ಗಾಟ್ ಏರ್ ಇಂಡಿಯಾಸ್ ಬೆಸ್ಟ್ ಬ್ರೇಕ್ಫಾಸ್ಟ್. ಇದು ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗೋದ್ರಿಂದ ಪ್ಯೂರ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ಇಡ್ಲಿ, ವಡೆ, ಸಾಂಬಾರ್ ಮತ್ತು ಉಪ್ಮಾ, ಆಮೇಲೆ ಬನ್ ಕೊಟ್ಟಿದ್ದರು. ಬನ್ ವಿತ್ ಅಮೂಲ್ ಬಟರ್ ಚೆನ್ನಾಗಿತ್ತು. ಬನ್ ಚೆನ್ನಾಗಿತ್ತು. ಆಮೇಲೆ ಗ್ರೀಕ್ ಯೋಗರ್ಟ್ ಕೊಟ್ಟಿದ್ದು, ಫ್ರೂಟಿ ಯೋಗರ್ಟ್. ಇದು ಮ್ಯಾಂಗೋ ಫ್ಲೇವರ್ ಯೋಗರ್ಟ್ ಇತ್ತು. ಇದು ಕೂಡ ಚೆನ್ನಾಗಿತ್ತು. ವಾಟರ್ ಬಾಟಲ್, ಮೇನ್ ಇಂಪಾರ್ಟೆಂಟ್ ಥಿಂಗ್, ವಾಟರ್ ಬಾಟಲ್ ಕೊಟ್ಟಿದ್ದರು. ನೀವು ಏರ್ಪೋರ್ಟಲ್ಲಿ ವಾಟರ್ ಬಾಟಲ್ ತೊಗೊಳ್ತೀರಾ ಅಂದರೆ 70 to 80 ರೂಪೀಸ್ ಖತಮ್, ಟಾಟಾ ಬಾಯ್ ಬಾಯ್. ಹಾಗೆ ಟೀ ಕೂಡ ಕೊಟ್ಟಿದ್ದರು. ಫ್ಲೈಟಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ನಾವೇ ಟೀ ಮಾಡ್ಕೊಂಡು ಕುಡಿಯೋದು ಎಷ್ಟು ಸಖತ್ತಾಗಿರುತ್ತಲ್ಲ. ಟೀ ಕುಟ್ಕೊಂಡು ನಾನು ಒಂದು ಹ್ಯಾಪಿ ಫೀಟ್ ಅಂತ ಒಂದು ನನಗೆ ಐ ಲೈಕ್ ಪೆಂಗ್ವಿನ್. ಸೊ ಪೆಂಗ್ವಿನಿದ್ದು ಏನೋ ಒಂದು ವಿಡಿಯೋ ಇತ್ತು, ಅದನ್ನ ನೋಡ್ತಾ ಟೀನ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ನನಗೆ ಇವತ್ತು ಸೆಕ್ಯೂರಿಟಿಯಲ್ಲಿ ನನಗೆ ಪ್ರಾಬ್ಲಮ್ ಆಗಿ ನನ್ನ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆಗಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಎಲ್ಲ ಕ್ಲಿಯರ್ ಆಯಿತು. ಓಕೆ, ನೀವಿನ್ನು ಹೋಗ್ಬೋದು ಅಂತ ನನಗೆ ಲಗೇಜ್ ಕೊಟ್ಟ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಲಿಟ್ರಲಿ ಏರ್ಪೋರ್ಟಲ್ಲಿ ನಾವು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇರುವಾಗ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಮತ್ತೇನೋ ಟೆನ್ಷನಲ್ಲಿ ನಾವು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ಕೂಡ ನಮಗೆ ಗೊತ್ತೇ ಆಗಲ್ಲ. ನನಗಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ನಾನು ಮತ್ತು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಈ ಥರ ಆಯ್ತು ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಿನಗೆ ನಾನು ಪ್ಯಾಕ್ ಮಾಡುವಾಗ ಹೇಳಿಲ್ವಾ ಈ ಥರ ಎಲ್ಲ ಐಟಮ್ಸ್ ಅದರಲ್ಲಿ ಹಾಕೋಬೇಡ ಅಂತ ಹೇಳಿಲ್ವಾ ಅಂತ ಹೇಳಿದರು. ಫೈನಲಿ ನಾನು ಹಂಗೆಂಗೋ ಮಾಡಿಬಿಟ್ಟು ಡೆಲ್ಲಿ ರೀಚ್ ಆದೆ. ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದರಿಂದ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಫೈನಲಿ ಡೆಲ್ಲಿ ಸಿಟಿಗೆ ನಾವು ರೀಚ್ ಆದವು. ನಿಮಗೆ ಕಾಣ್ತಿರ್ಬೋದೆಲ್ಲ ಬಿಲ್ಡಿಂಗ್ಸ್ ಅದು ಇದು ಎಲ್ಲ ಕಾಣ್ತಾ ಇದೆ, ಕಾರ್ಸ್ಗಳ ಮೂಮೆಂಟ್. ಫೈನಲ್ ನಾವು ಏರ್ಪೋರ್ಟಿಗೆ ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಗೆ ರೀಚ್ ಆದವು. ಇದು ಕೂಡ ಟರ್ಮಿನಲ್ 3. ಇದು ಕೂಡ ಒಂದು ಬ್ಯೂಟಿಫುಲ್ ಆದ ಏರ್ಪೋರ್ಟ್. ಬಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಷ್ಟು ಒಳಗಡೆ ಇಂಟೀರಿಯರ್ ಅಷ್ಟೊಂದು ಬ್ಯೂಟಿಫುಲ್ ಆಗಿಲ್ಲ. ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡನ್ನು ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅಸ್ಸಾಮಲ್ಲಿ ಕರೆಂಟ್ಲಿ ವರ್ಕ್ ಮಾಡ್ತಾಯಿದ್ರು ಇಂಡಿಯನ್ ಆರ್ಮಿಯಲ್ಲಿ. ಹಾಗೆ ಅವರು ಡೆಲ್ಲಿಗೆ ನಾನು ಹೇಳಿದೆ ಏನಾದರೂ ನಾವು ಟ್ರಾವೆಲ್ ಪ್ಲ್ಯಾನ್ ಮಾಡುವ ಅಂತ ಹೇಳಿ ಡೆಲ್ಲಿಗೆ ನನ್ನ ಹಸ್ಬೆಂಡ್ ಅಸ್ಸಾಮಿಂದ ಬರ್ತಾ ಇದ್ದಾರೆ. ಹಾಗೆ ನಾನು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ನಾವಲ್ಲಿ ಒಂದು ನಮ್ಮದು ಸೈನಿಕ ಆರಾಮಘರ ನಮಗೆ ಸಿಗುತ್ತೆ, ಅಲ್ಲಿ ನಾವು ಸ್ಟೇ ಆಗಿ 1 ವೀಕ್ ಡೆಲ್ಲಿ ಅರೌಂಡ್ ನಮಗೆ ನಿಯರೆಸ್ಟ್ ಪ್ಲೇಸಸ್ ಯಾವುದೆಲ್ಲ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ ನಾನಿವಾಗ ಹೊರಟಿರೋದು. ಹಾಗೆ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡೆಲ್ಲಿಯಲ್ಲಿ ಸೈನಿಕ ಆರಾಮಘರಲ್ಲಿ ಸ್ಟೇ ಮಾಡಿದ್ದು ಅದರದ್ದು ನಾನು ನಿಮಗೆ ಕಂಪ್ಲೀಟ್ ವೀಡಿಯೋವನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಾನು ಡೆಲ್ಲಿ ಏರ್ಪೋರ್ಟಿಗೆ ರೀಚ್ ಆದ ನಂತರ ಡೆಲ್ಲಿ ಏರ್ಪೋರ್ಟಲ್ಲಿ ಇದು ನನ್ನ ಫಸ್ಟ್ ಟೈಮು.
ಡೆಲ್ಲಿ ಏರ್ಪೋರ್ಟ್ ರೀಚ್ ಆದಮೇಲೆ ನಾನು ಡೆಲ್ಲಿ ಏರ್ಪೋರ್ಟ್ ಮೆಟ್ರೋದಿಂದ ನನ್ನ ಹಸ್ಬೆಂಡ್ ಇರೋ ಡೆಲ್ಲಿ ಕ್ಯಾಂಟೋನ್ಮೆಂಟ್ ಮೆಟ್ರೋ ಕಡೆಗೆ ನಾನು ಹೋಗಬೇಕು. ಸೊ ಮೆಟ್ರೋ ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಮೆಟ್ರೋದಲ್ಲಿ ಇಲ್ಲಿ ಡೆಲ್ಲಿ ಏರ್ಪೋರ್ಟಲ್ಲಿ ಅದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ನಾನು ಒಬ್ಬಳೇ ಹೋಗ್ತಾ ಇರೋದು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ. ನನ್ನ ಹಸ್ಬೆಂಡ್ಗೆ ಫುಲ್ ಹೆದರಿಕೆ, ನಾನೊಬ್ಬಳೇ ಬರ್ತೀನಿ. ನಾನು ಹೇಳಿದೆ, ನೀವೆಲ್ಲಿದ್ದೀರ ಅಲ್ಲೇ ಇರಿ, ನಾನು ಅದೇ ಪ್ಲೇಸ್ಗೆ ನಾನಾಗಿ ಬರ್ತೇನೆ. ಲಗೇಜ್ ಎಲ್ಲ ಪಿಕ್ ಮಾಡಿಕೊಂಡೆ, ಡೆಲ್ಲಿಯಲ್ಲಿ ಏರ್ಪೋರ್ಟಲ್ಲಿ ಇಳ್ಕೊಂಡು ಲಗೇಜ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಕರೆಕ್ಟಾಗಿ ಬಂತು. ಸೊ ನಾನು ನೆಕ್ಸ್ಟು ಡೆಲ್ಲಿ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಕಡೆಗೆ ಹೊರಟೆ. ನೀವು ಟರ್ಮಿನಲ್ 3ಇಂದ ಹೊರಗಡೆ ಬಂದ ತಕ್ಷಣ ಅಲ್ಲೇ ನಿಮಗೆ ಏರ್ಪೋರ್ಟ್ ಮೆಟ್ರೋ ಸಿಗುತ್ತೆ. ಅಲ್ಲಿ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ಎಲ್ಲ ಮೆಟ್ರೋದಲ್ಲಿ ಹೇಗೆ ಟಿಕೆಟ್ ತೊಗೋಬೇಕು ಎಲ್ಲ ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಫೈನಲಿ ನಾನು ನನ್ನ ಹಸ್ಬೆಂಡ್ನ ಮೀಟ್ ಮಾಡಿದೆ. ನನಗೆ ಅವರು ಡೆಲ್ಲಿ ಕ್ಯಾಂಟೋನ್ಮೆಂಟ್ ಮೆಟ್ರೋದಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ಆಫ್ಟರ್ 6 months ನಾವು ಮೀಟ್ ಆಗ್ತಾ ಇದ್ದೀವಿ. ಹಾಗೆ ನಾವು ಲೇಟರ್ ನಮ್ಮದು ಟಾರಸ್ ಸೈನಿಕ್ ಆರಾಮ್ ಘರ್ ಅಂತ ನಾವು ಬುಕ್ ಮಾಡಿರೋ ಸೈನಿಕ್ ರೆಸ್ಟ್ ಹೌಸ್ ಪ್ಲೇಸ್ನ ನೇಮು. ಸೊ ಅಲ್ಲಿಗೆ ಇದೆಲ್ಲ ನಾವಿವಾಗ ಹೋಗ್ತಿರೋದೆಲ್ಲ ಆರ್ಮಿ ಝೋನ್. ಕೆಲವೊಂದು ಕಡೆ ಇಲ್ಲಿ ನಾವು ವಿಡಿಯೋ ಮಾಡೋಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗೆ ಆಟೋದಲ್ಲಿ ನಾವು ಊಬರ್ ಆಟೋವನ್ನು ಬುಕ್ ಮಾಡಿಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದು ತಲುಪಿದ್ದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.